ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಕ್ಯಾನ್ಸ್ ಫಿಲ್ಮ್ ಫೆಸ್ಟಿವಲ್ ಇಲ್ಲಿ ಬರುವಂತ ಸೆಲೆಬ್ರಿಟೀಸ್ ಅವ್ರ ಕಾಸ್ಟ್ಯೂಮ್ ನಿಂದಾಗಿ ಸಿಕ್ಕಾಪಟ್ಟೆ ಟ್ರೆಂಡ್ ನಲ್ಲಿ ಇರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸ್ತಾರೆ. ಆ ಕಾಸ್ಟ್ಯೂಮ್ಗಳಿಗೆ ಎಸ್ಪೆಷಲಿ ಪರ ವಿರೋಧದ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತೆ. ಇನ್ನು ಕ್ಯಾನ್ಸ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಐಶ್ವರ್ಯ ರೈ ಬಚ್ಚನ್ ಪ್ರತಿ ವರ್ಷನೂ ಅವರು ಪಾಲ್ಗೊಳ್ತಾ ಇದ್ದಾರೆ. ರೆಡ್ ಕಾರ್ಪೆಟ್ ಮೇಲೆ ಐಶ್ವರ್ಯ ರೈ ಹಾಕೊಂಡು ಬರುವಂತ ಕಾಸ್ಟ್ಯೂಮ್ ಕೂಡ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿರುತ್ತೆ. ಇನ್ಫ್ಯಾಕ್ಟ್ ಟ್ರೆಂಡ್ ನಲ್ಲಿ ಇರುತ್ತೆ. ಈ ವರ್ಷ ಎಸ್ಪೆಷಲಿ ಐಶ್ವರ್ಯ ರೈ ಬಚ್ಚನ್ ಅವರು ಆಪರೇಷನ್ ಸಿಂಧೂರ್ ಪ್ರತೀಕವಾಗಿ ಆ ಸಿಂಧೂರ ಮತ್ತೆ ಬಳೆ ತೊಟ್ಟಂತ ಒಂದು ಕಾಸ್ಟ್ಯೂಮ್ ಏನ್ ಧರಿಸಿ ಹೋಗಿರ್ತಾರಲ್ಲ, ಅದು ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿದೆ. ಪ್ರಶಂಸೆ ಕೂಡ ಅವ್ರಿಗೆ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಈ ದಂತ ಬಣ್ಣದ ಸೀರೆ, ಅದ್ರ ಮೇಲೆ ರೇಷ್ಮೆ ಶಾಲು, ಮಾಣಿಕ್ಯದ ಒಂದು ಹಾರ, ಸಿಂಧೂರ, ಬಳೆ, ಅಪ್ಪಟ ಭಾರತೀಯ ನಾರಿ ನಮ್ಮ ಸಂಸ್ಕೃತಿಯನ್ನ ಕ್ಯಾನ್ಸ್ ಫಿಲ್ಮ್ ಫೆಸ್ಟಿವಲ್ ನ ರೆಡ್ ಕಾರ್ಪೆಟ್ ಮೇಲೆ ಪ್ರತಿಬಿಂಬಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ರೀಸೆಂಟ್ ಆಗಿ ಏನ್ ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತ ಯಶಸ್ವಿಯಾಗಿ ನಡೆಸ್ತಂತ ಆಪರೇಷನ್ ಸಿಂಧೂರದ ಪ್ರತೀಕವಾಗಿ ಆ ಸಿಂಧೂರ ಮತ್ತೆ ಬಳೆಯನ್ನ ತೊಟ್ಟು ಹೋಗಿದ್ದಾರೆ ಅಂತಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಾ ಇತ್ತು. ಅವ್ರ ಕಾಸ್ಟ್ಯೂಮ್ ವಿಷಯಕ್ಕೆ ಎಷ್ಟು ಪ್ರಶಂಸೆಗಳು ಐಶ್ವರ್ಯ ರೈ ಬಚ್ಚನ್ ಅವರಿಗೆ ಬರ್ತಾ ಇತ್ತು. ಅವರ ಮಗಳ ವಿಷಯವಾಗಿ ಈಗ ಟೀಕೆಗೆ ಐಶ್ವರ್ಯ ರೈ ಅವರು ಸೋಷಿಯಲ್ ಮೀಡಿಯಾದಲ್ಲೇ ಗುರಿಯಾಗ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ? ಕಳೆದ ಬಾರಿನೂ ನಾವು ನೋಡಿದ್ವಿ ಕ್ಯಾನ್ಸ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಐಶ್ವರ್ಯ ರೈ ಬಚ್ಚನ್ ಅವರು ಅವ್ರ ಮಗಳು ಆರಾಧ್ಯ ಜೊತೆಗೆ ಹೋಗಿದ್ರು. ಆಗ್ಲೂ ಒಂದಿಷ್ಟು ಟೀಕೆಗಳು ವ್ಯಕ್ತವಾಗಿತ್ತು. ಹೋದಲ್ಲಿ ಬಂದಲ್ಲಿ ಮಗಳನ್ನ ಕರ್ಕೊಂಡು ಹೋಗ್ತಾ ಇದಾರೆ, ಅವ್ರಿಗೇನ್ ಸ್ಕೂಲ್ ಇರಲ್ವಾ, ಯಾಕೆ ಕರ್ಕೊಂಡು ಹೋದ್ರು, ಪ್ರತಿ ಸತಿನೂ ಮಗಳನ್ನ ಕರ್ಕೊಂಡು ಹೋಗುವಂತ ಅವಶ್ಯಕತೆ ಇದೆಯಾ? ಅಂದ್ರೆ ಐಶ್ವರ್ಯ ರೈ ಒಂಥರ ಬಾಲತರ ಮಗಳನ್ನ ಕರ್ಕೊಂಡು ಹೋಗ್ತಾರ, ಅಷ್ಟೊಂದು ಪ್ರೊಟೆಕ್ಟ್ ಮಾಡುವಂತ ಅಗತ್ಯ ಇದೆಯಾ ಮಗಳನ್ನ? ಸೊ ಈ ತರದೆಲ್ಲ ಚರ್ಚೆಗಳು ಮತ್ತೆ ವಿರೋಧಗಳು ಈ ತರದೆಲ್ಲ ವ್ಯಕ್ತವಾಗ್ತಿತ್ತು. ಇನ್ ಕೆಲವರು ಮಗಳು ಅಂದ್ರೆ ಸಹಜ, ಒಂದು ಆಸೆ ಇರ್ಬೋದು, ಅದಕ್ಕೆ ಕರ್ಕೊಂಡು ಹೋಗಿರ್ಬೋದು ಪ್ರೀತಿಯಿಂದ, ಇಂಥದ್ದು ಸಪೋರ್ಟಿವ್ ಆಗು ಮಾತಾಡ್ತಿದ್ರು. ಬಟ್ ಈ ಸಲ ಒಂದು ಪರ್ಟಿಕ್ಯುಲರ್ ವಿಡಿಯೋದಿಂದಾಗಿ ಮತ್ತೆ ಅವರ ಬಿಹೇವಿಯರ್ ಇಂದಾಗಿ ತೀವ್ರ ರೀತಿಯಲ್ಲಿ ಐಶ್ವರ್ಯ ರೈ ಮತ್ತೆ ಆರಾಧ್ಯ ಇಬ್ರು ಬಗ್ಗೆನೂ ಕೂಡ ಟೀಕೆಗಳು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಿದೆ. ಒಂದು ಪರ್ಟಿಕ್ಯುಲರ್ ವಿಡಿಯೋ ಅಂದ್ರೆ ಕ್ಯಾನ್ಸ್ ರೆಡ್ ಕಾರ್ಪೆಟ್ ಮೇಲೆ ಐಶ್ವರ್ಯ ರೈ ಅವರು ರೆಡಿಯಾಗಿ ಹೋಗ್ಬೇಕು ಅನ್ನೋ ಒಂದು ಸಂದರ್ಭ ಅದು. ಅಂದ್ರೆ ಒಂದು ರೂಮ್ ಇಂದ ಅವ್ರು ರೆಡಿಯಾಗಿ ಬರ್ತಾರೆ. ಆ ಟೈಮ್ ನಲ್ಲಿ ಆರಾಧ್ಯನೂ ಅಲ್ಲಿ ಇರ್ತಾರೆ. ಐಶ್ವರ್ಯ ರೈ ಅವರು ಆರಾಧ್ಯ ಅವ್ರ ಕೈ ಹಿಡ್ಕೋತಾರೆ. ಆ ಕೈ ಹಿಡ್ಕೊಂಡಂತ ರೀತಿ ಅಂದ್ರೆ ಮಗಳನ್ನ ಇಷ್ಟು ಪ್ರೊಟೆಕ್ಟ್ ಮಾಡೋ ಅಗತ್ಯ ಇದೆಯಾ? ಆಕೆ ಏನ್ ಸಣ್ಣ ಹುಡುಗಿನ ಇನ್ನು ಅಥವಾ ಸಣ್ಣ ಮಗುನ? 14 ವರ್ಷ ಆಕೆಗೆ. ಫಸ್ಟ್ ಆಫ್ ಆಲ್ ಅಲ್ಲಿ ಕರ್ಕೊಂಡು ಹೋಗಿದ್ ಯಾಕೆ? ಮತ್ತೆ ಅಷ್ಟು ಓವರ್ ಪ್ರೊಟೆಕ್ಟ್ ಮಾಡ್ತಾ ಇರೋದು ಯಾಕೆ ಅಂತಾನು ಕೆಲವರು ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಐಶ್ವರ್ಯ ರೈ ಬಚ್ಚನ್ ಅವರು ಅವ್ರ ಮಗಳು ಆರಾಧ್ಯ ಅವ್ರ ಕೈ ಹಿಡ್ಕೊಳ್ತಾ ಇದ್ದಂಗೆ ಆ ಕೈಯನ್ನ ಆರಾಧ್ಯ ತುಂಬಾ ಮುದ್ದಾಡ್ಬಿಡ್ತಾಳೆ. ಸೊ ಆ ವಿಷಯವಾಗಿನು ಅಂದ್ರೆ ಈಕೆ ಯಾಕೆ ಈ ತರ ಬಿಹೇವ್ ಮಾಡ್ತಾ ಇದ್ದಾಳೆ, ತೀರಾ ಸಣ್ಣ ಮಗು ತರ ಬಿಹೇವ್ ಮಾಡುವಂತ ನೆಸೆಸಿಟಿ ಮೀಡಿಯಾ ಮುಂದೆ ಇದೆಯಾ? ಸೊ ಇಂಥದ್ದೆಲ್ಲ ಚರ್ಚೆಗಳು ಬರ್ತಾ ಇದೆ. ಇನ್ ಕೆಲವರು ತಾಯಿ ಮಗಳ ಪ್ರೀತಿ ಅದು, ಅದಕ್ಕೆ ನೀವ್ಯಾಕೆ ಈ ತರದ್ದೆಲ್ಲ ಅಪೋಸ್ ಮಾಡ್ತೀರಾ ಅಂತಾನು ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಪ್ರತಿ ಬಾರಿನೂ ಅಷ್ಟೇ ಐಶ್ವರ್ಯ ಹೋದಲ್ಲೆಲ್ಲ ಆರಾಧ್ಯ ಹೋಗ್ತಾ ಇರೋದಕ್ಕೇನೆ ಟೀಕೆಗಳು ವ್ಯಕ್ತವಾಗ್ತಿದೆ. ಐಶ್ವರ್ಯನೂ ಅಷ್ಟೇ ಬಾಲತರ ಅವ್ರನ್ನ ಕರ್ಕೊಂಡು ಹೋಗ್ತಾರೆ, ಇಷ್ಟೊಂದು ಪ್ರೊಟೆಕ್ಟ್ ಮಾಡುವಂತ ಅಗತ್ಯ ಇದೆಯಾ ಅಂತಾನು ನೆಟ್ಟಿಗರ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಎನಿವೇಸ್, ಅದು ತಾಯಿ ಮಗಳ ಸಂಬಂಧದ ವಿಷಯ. ಹೋದಲ್ಲೆಲ್ಲ ಐಶ್ವರ್ಯ ಕರ್ಕೊಂಡು ಹೋಗೋದು ಬಿಡೋದು ಅದು ಅವ್ರಿಗೆ ಸಂಬಂಧಪಟ್ಟಿದ್ದು. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಈಗ ಐಶ್ವರ್ಯ ರೈ ಪರವಾಗಿ ಅವರ ಕಾಸ್ಟ್ಯೂಮ್ ವಿಷಯವಾಗಿನೂ ಚರ್ಚೆ ಆಗ್ತಿದೆ. ಜೊತೆಗೆ ಅವ್ರ ಮಗಳ ಜೊತೆ ಅವರ ಒಂದು ಬಿಹೇವಿಯರ್ ಕುರಿತಂತೆನೂ ಕೂಡ ಚರ್ಚೆಗಳು ತೀವ್ರ ರೀತಿಯಲ್ಲಿ ನಡೀತಾ ಇದೆ. ನ್ಯೂಸ್ 18 ಕನ್ನಡ ನಾವು ಎಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.